ಹೇಗಿದ್ದೀರಾ? ನಾನು ಸಹನಾ ರಾವ್. ನಾನಿವತ್ತು ನಿಮ್ಮನ್ನು ಒಂದು ಪಾರ್ಕ್ಗೆ ಕರ್ಕೊಂಡು ಹೋಗ್ತೀನಿ. ಈ ಪಾರ್ಕ್ ನೀವು ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಇದನ್ನು ಇಲ್ಲಿವರೆಗೂ ನೋಡಿಲ್ಲ. ಅಂಥದ್ದು ಈ ಪಾರ್ಕಲ್ಲಿ ಒಂದು ಡಿಫ್ರೆಂಟ್ ಆಗಿರೋದಿದೆ. ಅದೇ ಈ ರಾಶಿ ಜಿಂಕೆಗಳು. ಒಂದಲ್ಲ ಎರಡಲ್ಲ, 50 ಜಾಸ್ತಿ ಜಿಂಕೆಗಳು ಈ ಪಾರ್ಕಲ್ಲಿದೆ. ನೀವೇ ನೋಡ್ತಿದ್ದೀರಾ, ನಾನಿಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಅಲ್ಲೊಬ್ಬರು ವಿಡಿಯೋ ಮಾಡ್ತಿದ್ದಾರೆ, ಅದು ತುಂಬ ಹತ್ತಿರದಿಂದ. ಅದೇನೋ ಅವ್ರಿಗೆ ಮಾಡ್ತಾಯಿಲ್ಲ, ಬರೀ ಮನುಷ್ಯರು ಜಿಂಕೆಗಳಿಗೆ ಹೆದರ್ಕೊಳ್ತಾ ಇದ್ವಿ ಬಿಟ್ಟರೆ ಜಿಂಕೆ ಮನುಷ್ಯರಿಗೆ ಹೆದರ್ಕೊಳ್ತಾನೇ ಇಲ್ಲ. ನಾನು ನೋಡಿರೋ ಪ್ರಕಾರ ಅಥವಾ ನಾನು ಓದಿರೋ ಪ್ರಕಾರ ವರ್ಲ್ಡಲ್ಲಿ 5 ದೇಶಗಳಲ್ಲಿ ಮಾತ್ರ ಅಂತೆ ಈ ಥರ ಫ್ರೀ ಜಿಂಕೆಗಳು ಓಡಾಡೋದಕ್ಕೆ ಇಟ್ಟಿರುವಂಥ ಪಾರ್ಕ್. ಅದರಲ್ಲೂ ಒಂದು 3-4 ಜಪಾನಲ್ಲಿದೆ. ಅದು ಬಿಟ್ಟರೆ ಡಬ್ಲಿನ್ ಪಾರ್ಕಲ್ಲೇ ಇರೋದು. ನೀವು ನನ್ನ ಪ್ರೀವಿಯಸ್ ವ್ಲಾಗ್ ನೋಡಿದ್ರೆ ನಿಮಗೆಲ್ಲ ಕಡೆಯೂ ಚಾಕ್ಲೇಟ್ ಕಾಣಿಸುತ್ತೆ. ಅದೇ ಈ ವ್ಲಾಗಲ್ಲಿ ಎಲ್ಲ ಕಡೆಯೂ ಜಿಂಕೆಗಳೇ ಕಾಣಿಸುತ್ತೆ. ಒಂದು ಲೆಕ್ಕದಲ್ಲಿ ಜಿಂಕೆನೇ ನಮ್ಮನ್ನು ಇನ್ವೈಟ್ ಮಾಡೋ ಥರನೂ ಇದೆ. ಈ ಜಾಗಕ್ಕೆ ಬರೋ ಮುಂಚೆ ನಾನು ಪಾರ್ಕಾ ಅಲ್ಲೇನಿದೆ ಅಂತ ಸುಮ್ಮನೆ ಇರಿಟೇಟ್ ಮಾಡ್ತಾಯಿದ್ದೆ. ಆದರೆ ಇಲ್ಲಿಗೆ ಬಂದಮೇಲೆ ನನಗೆ ಗೊತ್ತಾಗಿದ್ದು, ಇಷ್ಟು ಜಿಂಕೆ ಇದೆ ಅಂತ. ನನಗೆ ನಿಜವಾಗ್ಲೂ ಖುಷಿ ಆಯಿತು ಆ್ಯಂಡ್ ಅಷ್ಟೇ ಭಯನೂ ಆಯಿತು ಅದ್ರ ಕೊಂಬುಗಳನ್ನೆಲ್ಲ ನೋಡಿ. ಅದ್ರ ಹತ್ತಿರ ಹೋಗೋದಕ್ಕೂ ಭಯ ನನಗೆ ಆ್ಯಂಡ್ ಅದನ್ನು ಮುಟ್ಟಬೇಕು ಅಂತಲೂ ಆಸೆ. ಹೇಗೂ ಧೈರ್ಯ ಎಲ್ಲ ಮಾಡಿಕೊಂಡು ಯಾವುದಾದ್ರೂ ಒಂದು ಜಿಂಕೆನ ಹುಡುಕಿ ಮುಟ್ಟೋಕ್ಕಂತ ಹೋದೆ. ಅದು ನೋಡಿ ಹೇಗೆ ಆ ಕಡೆ ಸೈಡ್ ಹೋಗ್ತದೆ. ನನಗೂ ಮುಂದೋಗೋಕ್ಕೂ ಭಯ, ಅದಕ್ಕೂ ಹತ್ತಿರ ಬರೋದಕ್ಕೂ ಭಯ. ಆ ಥರ ಇದೆ ಅಲ್ಲಿರೋ ಸಿಚುವೇಶನ್. ಆದರೂ ಅಲ್ಲಿ ಪಕ್ಕದಲ್ಲಿರೋರು ಒಂದು ಪೀಸ್ ಆ್ಯಪಲ್ ಕೊಟ್ಟರು. ಆ ಆ್ಯಪಲ್ನ ಕೊಟ್ಟು ಹೇಗಾದರೂ ಜಿಂಕೆನ ಕರೆಸ್ಕೊಂಡೆ. ಒಂದು ನನ್ನ ವೀಡಿಯೋಗೂ ಆಗುತ್ತೆ, ಒಂದು ಕಡೆ ಬಂದಿದ್ದಕ್ಕೆ ಜಿಂಕೆನ ನಾನು ಮುಟ್ಟಿದೆ ಅನ್ನೋ ಒಂದು ಸಂತೋಷವೂ ಆಗುತ್ತೆ. ಹೀಗಿತ್ತು ಇವತ್ತಿನ ನನ್ನ ಈ ಕಂಪ್ಲೀಟ್ ವ್ಲಾಗ್. ಹೀಗೆ ನನ್ನ ವ್ಲಾಗನ್ನು ನೋಡ್ತಾಯಿರಿ. ಹೊಸ ಕಂಟೆಂಟ್ಗಳಿಗೋಸ್ಕರ ಫಾಲೋ ಮಾಡ್ತಾಯಿರಿ. ಡೋಂಟ್ ಫರ್ಗೆಟ್ ಟು ಫಾಲೋ ಮೈ ಚಾನಲ್. ಇದು ನನ್ನ ಕತೆ ನಿಮ್ಮ ಜೊತೆ.